ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸಾಯಂಕಾಲ ಏನು ಅಡುಗೆ ಮಾಡೋ ಅಂತ ವಿಚಾರ ಮಾಡ್ತಾಯಿದ್ದೆ. ಅಷ್ಟರೊಳಗೆ ಇದ್ದದ್ರೊಳಗೆ ಏನಾದರೂ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೆ ನೋಡಿ. ಸೊ ಮೊದಲಿಗೆ ಒಂದು ಸ್ವಲ್ಪ ಪುಟಾಣಿ ಅಂದರೆ ಹುರ್ಗಡ್ಲೆ, ನಾವು ಕಲಬುರ್ಗಿ ಒಳಗೆ ಪುಟಾಣಿ ಅಂತೀವಿ. ಸ್ವಲ್ಪ ಪುಟಾಣಿ ಪುಂಡಿ ಮಾಡೋಣ ಅಂದ್ಕೇಸಿ ನಾನು ಪುಟಾಣಿನ ಸ್ವಲ್ಪ ಫ್ರೈ ಮಾಡ್ಕೊಂಡಿನಿ. ಜಾಸ್ತಿ ಕಪ್ಪಾಗೋರು ಹುರ್ಕೋಬೇಡ್ರಿ, ಸ್ವಲ್ಪ ಬಿಸಿ ಆದರೆ ಸಾಕು. ಈ ರೀತಿ ಹುರ್ಕೋದ್ರಿಂದ ಸ್ವಲ್ಪ ಟೇಸ್ಟ್ ಬರ್ತದಲ್ಲ ರೀ, ಅದಕ್ಕೆ ನಾನು ಅದನ್ನು ಸ್ವಲ್ಪ ಹುರ್ಕೊಂಡಿದ್ದೀನಿ. ಸ್ವಲ್ಪ ಪಲ್ಯ ಮಾಡಬೇಕಲ್ಲ, ಸೊ ಪಲ್ಯಗೋಸ್ಕರ ನಾನು ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ. ಸೌಂತಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ರೀ ಇವತ್ತು ನಾನು. ಸೌಂತಿಕಾಯಿ ಮೊದಲೇ ಕಟ್ ಮಾಡ್ಕೊಂಡಿನಿ ರೀ. ಅದಕ್ಕೋಸ್ಕರ ಈಗ ನಾವು ಉಳ್ಳಾಗಡ್ಡಿ ಅನ್ಕರಿ ಕೊಯ್ಕೋತಾ ಇದ್ದೀನಿ ನೋಡಿರಿ. ಸೌಂತಿಕಾಯಿ ಹಸಿ ತಿಂದ್ರೇ ಚೆನ್ನಾಗಿರ್ತದೆ ರೀ. ನಾನು ಏನು ಪಲ್ಯ ತಂದಿಲ್ಲ ಅಂದ್ಕೊಂಡು ಸೌಂತಿಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ರೀ ಇವತ್ತು. ರಾಗಿ ಮುದ್ದೆ ಸಾರೇ ಮಾಡ್ಬೇಕು ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಸಲುವಾಗಿ ಸಬ್ಜಿ ಪಲ್ಯ ಮತ್ತು ಮೆಂತ್ಯ ಪಲ್ಯ ಅದೇನೂ ತಂದಿರಲಿಲ್ಲ. ಅದಕ್ಕೆ ರಾಗಿ ಸೊಪ್ಪು ಸಾರು ಮಾಡೋಕ್ಕಾಗಿಲ್ಲ ರೀ. ಸೌಂತಿಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನೋಡಿ, ನಾನು ಒಂದು ಸಣ್ಣ ಟೊಮೆಟೊನ ಕಟ್ ಮಾಡ್ಕೊತಾ ಇದ್ದೀನಿ ರೀ. ಒಂದು ಟೊಮೆಟೊ ಆದರೆ ಸಾಕು, ಜಾಸ್ತಿ ಏನು ದೊಡ್ಡದೇನು ಬೇಕಾಗಿಲ್ಲ. ಸೊ ಯಾರ್ಯಾರು ಫ್ರೆಂಡ್ಸ್ ನೋಡ್ತಾ ಇದ್ರಿ, ಯಾರ್ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಇನ್ನೂ ಜಾಸ್ತಿ ವಿಡಿಯೋನ ಹಾಕ್ತೀನಿ. ನನಗೆ ಗೊತ್ತಿರುವಂಥ ಎಲ್ಲ ರೆಸಿಪಿನ ನಾನು ತೋರಿಸ್ತೀನಿ. ನಮ್ಮ ಕಲಬುರ್ಗಿ ಒಳಗೆ ನಾವು ಏನೇನು ಮಾಡ್ತೀವಿ ಅದನ್ನೆಲ್ಲ ನಾನು ವಿಡಿಯೋ ಮೂಲಕ ಒಂದೊಂದಾಗಿ ತೋರಿಸ್ತೀನಿ ನಿಮ್ಗೆ. ನೋಡಿ, ಇಲ್ಲಿ ನಾನು ಗ್ಯಾಸ್ ಸ್ಟವ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೊಂಡೀನಿ ರೀ. ಅದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಆದರೆ ಸಾಕು. ಸ್ವಲ್ಪ ಎಣ್ಣೆ ಕಡಿಮೆನೇ ಊಟ ಮಾಡ್ತೀವಿ ನಾವು. ಕೆಲವೊಬ್ಬರು ಜಾಸ್ತಿ ಉಣ್ತಾರೆ, ಎಣ್ಣೆ ಜಾಸ್ತಿ ಇದ್ದರೆ ರುಚಿ ಬರ್ತದೆ ಅಂದ್ಕೊಂಡು. ಎಲ್ಲ ನಾವು ಮೊದಲಿಡ್ದೇ ಎಣ್ಣೆ ಸ್ವಲ್ಪ ಹಾಕಿನೇ ಅಡುಗೆ ಮಾಡ್ತೀವಿ, ಅದೇ ರೂಢಿ ಹಾಕ್ಕೊಂಡಿದ್ದೀವಿ. ಇವಾಗ ನೋಡಿ, ನಾನು ಅದಕ್ಕೆ ಕಟ್ ಮಾಡ್ಕೊಂಡಿದ್ದು ಈ ಉಳ್ಳಾಗಡ್ಡೆ ಹಾಕ್ಕೊಂಡೀನಿ. ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ. ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಟೊಮೊಟೊನ ಹಾಕ್ಕೊತೀನಿ. ಜೀರಿಗೆ ಸಾಸಿವೆನೂ ಹಾಕ್ಕೊಂಡ್ರೆ ಬರ್ತದೆ ರೀ, ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ ಜೀರಿಗೆ ಸಾಸಿವೆ. ನಮ್ಮ ಮನೆಯಲ್ಲಿ ಜೀರಿಗೆ ಸಾಸಿವೆ ಉಪ್ಪಿಟ್ಟು, ಸುಸ್ಲಾ ಅವಲಕ್ಕಿ ಮಾಡಿದ್ರೆ ಸ್ವಲ್ಪ ಹಾಕ್ಕೋತೀವಿ. ಈ ರೀತಿ ಪಲ್ಯಕ್ಕೆಲ್ಲ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋದು. ನೋಡಿ, ನಾನು ಟೊಮೊಟೊನೂ ಕೂಡ ಹಾಕ್ಕೊಂಬಿಟ್ಟೀನಿ ರೀ. ಅದು ಎಲ್ಲ ಅಷ್ಟು ಚೆಂದ ಫ್ರೈ ಆಗಬೇಕು. ಗ್ಯಾಸ್ ಸ್ಟವ್ ಅನ್ಕರಿ ಫುಲ್ ಮಾಡೋಕ್ಕೆ ಹೋಗ್ಬೇಡ್ರಿ, ಸಣ್ಣನೇ ಇಟ್ಟಿರ್ರಿ. ನಾವು ಪುಟಾಣಿ ಹುರ್ಕೊಂಡಿನಲ್ರಿ, ಅದ್ರ ಸಲುವಾಗಿ ಅನ್ಕರಿ ಬೆಳ್ಳುಳ್ಳಿ ಸಿಪ್ಪೆನ ಸುಲ್ಕೋತಾ ಇದ್ದೀನಿ ರೀ. ಹಾಗೆ ಸ್ವಲ್ಪ ಪಲ್ಯಕ್ಕೂ ಕೂಡ 1-2 ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೋಬೋದು, ರುಚಿ ಆಗ್ತದೆ ರೀ. ನಾನು ಅದಕ್ಕೊಂದು ಸ್ವಲ್ಪ ಹಾಕ್ಕೋತೀನಿ. ಆ ಪುಟಾಣಿ ಹಿಂಡಿ ಮಾಡ್ತಾಯಿದ್ದೀನಲ್ಲ, ಅದಕ್ಕೂ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋತೀನಿ. ನೋಡಿ, ಇವಾಗಿದ್ದು ಪಲ್ಯ ಟೊಮೊಟೊ ಮತ್ತು ಈರುಳ್ಳಿ ಎರಡು ಚೆನ್ನಾಗಿ ಮೆತ್ತಗೆ ಆಗ್ಲಕತ್ತವ್ರಿ. ಸ್ವಲ್ಪ ಮೆತ್ತಗಾದ ತಕ್ಷಣ ನಾವು ಅನ್ಕರಿ ಇದಕ್ಕೆ ಸೌಂತಿಕಾಯನ್ನು ಹಾಕ್ಕೋಬೇಕು ರೀ. ನೋಡಿ, ನಾನು ಸೌಂತಿಕಾಯನ್ನು ಹಾಕ್ಕೋತಾ ಇದ್ದೀನಿ. ಇದು ಕೂಡ ಇದರೊಳಗೆ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲೇ ಇಡಬೇಕು. ಸ್ವಲ್ಪ ಚೆಂದ ಮೆತ್ತಗಾಗ್ತಾವ್ರಿ. ಮೆತ್ತಗೈತೆ ಪೂರ್ತಿ ಹೀರಿಕಾಯಿ ಪಲ್ಯ ಯಾವ ರೀತಿ ಟೇಸ್ಟ್ ಬರ್ತದೆ ನೋಡಿರಿ, ಹಾಗೆ ಸೌಂತಿಕಾಯಿ ಪಲ್ಯನೂ ಟೇಸ್ಟ್ ಬರ್ತದೆ ರೀ, ರುಚಿ ಕೂಡ ಜಾಸ್ತಿ ಆಗ್ತದೆ ರೀ. ಅದಕ್ಕೆ ನಾನು ಅನ್ಕರಿ ಸಣ್ಣ ಉರಿ ಒಳಗೆ ಇಟ್ಕೊಂಡು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರೀ. ಉಪ್ಪು ಹಾಕ್ಕೊಂಡ್ರೆ ಪಲ್ಯ ಜಲ್ದಿ ಬೇಯ್ತದೆ ನೋಡಿರಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾರೆ ರೀ. ಉಳ್ಳಾಗಡ್ಡಿ ಟೊಮೊಟೊ ಹಾಕ್ಕೊಂಡ್ಮೇಲೆ ಸ್ವಲ್ಪ ಅರಿಶಿಣ ಕೂಡ ಹಾಕ್ಕೋತಾ ಇದ್ದೀನಿ ರೀ. ನಾನು ಖಾರ ಆಮೇಲೆ ಹಾಕ್ಕೋತೀನಿ ರೀ, ಸ್ವಲ್ಪ ಇದೆಲ್ಲ ಬೆಂದ ಮೇಲೆ. ಇವಾಗ ಉಪ್ಪು ಅರಿಶಿಣ ಹಾಕಿ ಸಾಕು, ಸ್ವಲ್ಪ ಮುಚ್ಚಿ ಇಟ್ಟುಬಿಡ್ತೀನಿ. ಇವಾಗ ಅಲ್ಲಿ ಪುಟಾಣಿ ಹಾಕ್ಕೊಂಡಿನಿ ನೋಡಿರಿ, ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಇದಕ್ಕೆ ಸ್ವಲ್ಪ ಖಾರ ಹಾಕ್ಕೋಬೇಕು ರೀ. ಜೀರಿಗೆ ಹಾಕ್ಕೋತಾ ಇದ್ದೀನಿ ನೋಡಿರಿ. ಖಾರ ಕಡಿಮೆ ಹಾಕ್ಕೋರಿ, ಯಾಕಂದ್ರೆ ಹುಡುಗರು ಇದ್ದರೆ ಖಾರ ತಿನ್ನಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ನೋಡಿರಿ, ರುಚಿಗೆ ತಕ್ಕಷ್ಟು. ಯಾಕಂದ್ರೆ ದೊಡ್ಡವರಾದರೆ ತಿಂದು ಬೇಗ ಖಾಲಿ ಮಾಡ್ತೀವಿ, ಆದರೆ ಮಕ್ಕಳಿಗಂದ್ರೆ ಸ್ವಲ್ಪ ಖಾರ ಕಡಿಮೆ ಇರಬೇಕು. ಅದು ಅಲ್ಲದೆ ಬಿಸಿ ಬಿಸಿ ರೊಟ್ಟಿ ಚಪಾತಿ ಒಳಗೆ ಮ್ಯಾಗ ತುಪ್ಪ ಹಾಕಿ ಇದು ಹಿಂಡಿ ಹಾಕ್ಕೊಂಡು ರೋಲ್ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಪುಟಾಣಿ ಹಿಂಡಿ ರೆಡಿ ಆಯಿತು. ಇವಾಗ ನೋಡಿರಿ, ಇಲ್ಲಿ ಸೌಂತಿಕಾಯಿ ಪೂರ ಬೆಂದದ್ರಿ, ಚೆಂದ ಮೆತ್ತಗೂ ಆಗ್ಯಾವ ನೋಡಿರಿ ಸೌಂತಿಕಾಯಿ. ಸರಿ ಅಂದ್ಕೊಂಡು ಇವಾಗ ಇದಕ್ಕೆ ನಾನು ಖಾರ ಪುಡಿನ ಹಾಕ್ಕೊತೀನಿ ರೀ. ಖಾರ ಪುಡಿ ಹಾಕ್ಕೊಂಡು ಇದು ಮೊದಲು ಇದು ಒಂದು ಟಿಫನ್ ಒಳಗೆ ಪುಟಾಣಿ ಹಿಂಡಿ ತೆಗೆದಿಟ್ಕೋತಾ ಇದ್ದೀನಿ ನೋಡಿರಿ. ಅದು ಒಂದು ಸೈಡಿ ಇಟ್ಬಿಡ್ತೀನಿ. ಯಾಕಂದರೆ ಹುಡುಗರು ಯಾರನ್ನ ಬಂದ ತಕ್ಷಣ ಆಯಿತು ಮಿಕ್ಸಿ ಜಾರ್ ಎಳೆದ್ಬಿಟ್ರೆ ಅಷ್ಟು ಚೆಲ್ಲೋಗ್ಬಿಡ್ತದೆ. ಕುಂದ್ರಂಗಿಲ್ಲ ಸಣ್ಣ ಹುಡುಗರು, ಅಡುಗೆ ಮನ್ಯಾಗ ಅದು ತೊಗೊಳಕ್ಕೆ ಬಂದುಬಿಡ್ತಾರೆ. ಅದಕ್ಕೆ ಅದು ಹಿಂಡಿನ ಟಿಫನ್ ಒಳಗೆ ಹಾಕ್ಕೊಂಡು ಆ ಕಡೆ ಒಂದು ಸೈಡ್ ಮ್ಯಾಗ ಇಟ್ಕೊಂಡ್ಬಿಡ್ತೀನಿ ರೀ. ಇಲ್ಲಾಂದ್ರೆ ಬಂದು ಹುಡುಕ್ಯಾಡ್ಕೊಟ್ಟು ಕೊಡ್ತಾರೆ, ಎಲ್ಲಿ ಏನದ ಅಂದ್ಕೊಂಡು ಕುಂತು ಬಿಡ್ತಾರೆ ಇಬ್ಬರು. ಹಾಗೆ ಅದಾರ ನಮ್ಮ ಹುಡುಗರು. ಅದಕ್ಕೆ ನಾನು ಏನು ಮಾಡೀನಿ, ಅದಕ್ಕೆ ಸ್ವಲ್ಪ ಗ್ಯಾಸ್ ಸ್ಟವ್ನ ಆ ಕಡೆ ಇಟ್ಕೋತಾ ಇದ್ದೀನಿ. ಒಂಚೂರು ಉಳ್ಳಾಗಡ್ಡಿ ಚಟ್ನಿ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಉಳ್ಳಾಗಡ್ಡಿ ಚಟ್ನಿ ಕೇಳ್ತಾ ಇದ್ದಾರೆ ಮನ್ಯಾಗ.
ಸರಿ ಅಂದ್ಕೊಂಡು ಪಲ್ಯದ ಕಡಾಯಿ ಆ ಕಡೆ ಇಟ್ಕೊಂಡು ಇಲ್ಲಿ ನೋಡಿ ಕಡಾಯಿ ಇಟ್ಕೊಂಡಿನಿ. ಅದರೊಳಗೆ ಸ್ವಲ್ಪ ಶೇಂಗಾ ಹಾಕ್ಕೊಂಡೀನಿ ರೀ. ಶೇಂಗಾ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಒಂದು ದೊಡ್ಡದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ಉಳ್ಳಾಗಡ್ಡಿ ಕಟ್ ಮಾಡ್ಕೊರಿ. ನಾವು ಒಂದು 3-4 ಜನ ಇದ್ದೀವಲ್ಲ, ಸೊ ಒಂದು ದೊಡ್ಡದು ಉಳ್ಳಾಗಡ್ಡಿ ಆದ್ರೆ ಸಾಕಾಗ್ತದೆ ನಮಗೆ. ಸೊ ನಾವು ಒಂದು ದೊಡ್ಡ ಉಳ್ಳಾಗಡ್ಡಿ ನೋಡಿ ಖಾರ ಹಾಕಿದ್ದೀನಿ ನೋಡಿ ಅಲ್ಲಿ ಶೌಂತಿಗೆ ಪಲ್ಯಾಗ ನಾನು. ಅದು ಆ ಕಡೆ ವೀಡಿಯೋ ತೋರಿಸೋ ಸ್ವಲ್ಪ ಸ್ಕಿಪ್ ಆಯಿತು. ಸೊ ಖಾರ ಹಾಕ್ಕೊಂಡಿನಿ. ಹಾಕ್ಕೊಂಡು ಸ್ವಲ್ಪ ತಿರುಗಿಸಿ ಸ್ವಲ್ಪ ಮುಚ್ಚಿದ್ದೀನಿ. ಇವಾಗ ನೋಡಿಲಿ ಶೇಂಗಾ ಎಲ್ಲ ಹುರ್ಕೊಂಡ ಇದ್ದೀನಿ ರೀ. ಶೇಂಗಾ ಸ್ವಲ್ಪ ಫ್ರೈ ಆದ ತಕ್ಷಣ ಅದೇ ಕಡೆ ಒಳಗೆ ನಾವು ಮತ್ತೆ ಕಟ್ ಮಾಡ್ಕೊಂಡಿವಲ್ಲ ರೀ ಉಳ್ಳಾಗಡ್ಡಿ ಹುರ್ಕೋಬೇಕು ರೀ. ಮತ್ತು ಅದ್ರ ಸಲಾಗಿ ಏನು ಬೇರೆ ಕಡಾಯಿ ಬೇಕಾಗಂಗಿಲ್ಲ ರೀ. ಅದೇ ಕಡೆ ಒಳಗೆ ಹುರ್ಕೊಂಡ್ರೆ ಸಾಕು ರೀ. ಅದಕ್ಕೆ ನಾನು ಒಂದು ಪ್ಲೇಟ್ ತೊಗೊಂಡು ಅದ್ರೊಳಗೆ ಶೇಂಗಾನ ತೆಕ್ಕೊಂಡು ಅದೇ ಕಡಾಯಿ ಒಳಗೆ ಮತ್ತೆ ಒಂದೇ ಒಂದು ಉಳ್ಳಾಗಡ್ಡಿ ದಪ್ಪ ಕಟ್ ಮಾಡ್ಕೊಂಡೀನಿ ರೀ. ಸಣ್ಣ ಏನು ಕಟ್ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಮಿಕ್ಸಿ ಜಾರ್ ಒಳಗೆ ನಾವು ಅದನ್ನು ರುಬ್ತೀವಲ್ಲ, ಹಾಗಾಗಿ ಉಳ್ಳಾಗಡ್ಡಿನ ಸಣ್ಣ ಉರಿಯಲ್ಲೇ ಜರ ಫ್ರೈ ಮಾಡ್ಕೋಬೇಕು ರೀ. ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿರಿ. ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಉಳ್ಳಾಗಡ್ಡಿ ಜಲ್ದಿ ಫ್ರೈ ಆಗ್ತಾವೆ ರೀ. ಹಾಗಾಗಿ ಒಂಚೂರು ಎಣ್ಣೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಉಳ್ಳಾಗಡ್ಡಿ ಜಾಸ್ತಿ ಏನು ಕೆಂಪಾಗೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ನಮ್ಮ ಸೌತೆಕಾಯಿ ಪಲ್ಯನ ನೋಡ್ಬೇಕಲ್ರಿ, ಖಾರ ಹಾಕಿದ್ದೀನಿ ಇವೆಲ್ಲ ತಳ ಹಿಡ್ಕೊಂಡ್ಬಿಡ್ತದೆ. ಇಲ್ಲಾಂದರೆ ಅದಕ್ಕೆ ಸೌತೆಕಾಯಿ ಪಲ್ಯನೂ ಒಂದು ಸ್ವಲ್ಪ ಚಮಚದಿಂದ ತಿರುಗ್ತಾ ಇದ್ದೀನಿ ನೋಡಿರಿ. ತಳ ಹಿಡ್ಕೊಬಾರ್ದು, ಇಲ್ಲ ನೋಡ್ತಾ ಇರಬೇಕು. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೋಬೇಕು ರೀ ಸೌತೆಕಾಯಿ ಪಲ್ಯಕ್ಕೆ. ಯಾಕಂದ್ರೆ ಅದು ಒಂದು ಸ್ವಲ್ಪ ಗ್ರೇವಿ ಟೈಪ್ ಇದ್ರೇ ತಿನ್ನೋಕೆ ಚೆಂದ ಆಗ್ತದೆ ರೀ ಅನ್ನ ಒಳಗೆ. ಫುಲ್ ಗಟ್ಟಿ ಅಂದರೆ ಹೋಗಂಗಿಲ್ಲ. ಅದಕ್ಕೆ ನಾನು ಏನು ಮಾಡೀನಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡೀನಿ ರೀ. ನೀರು ಹಾಕ್ಕೊಂಡು ಸೌತೆಕಾಯಿ ಪಲ್ಯದ ಮೇಲೆ ಪ್ಲೇಟ್ ಮುಚ್ಚೀನಿ. ಇವಾಗ ಇದು ನೋಡಿರಿ ಶೇಂಗಾ ಪುಡಿ ರೀ. ಸಪ್ಪೆ ಇರುವಂತಹ ಶೇಂಗಾ ಪುಡಿನ 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಪಲ್ಯ ಎಷ್ಟಿದೆ ಅಷ್ಟು ಸ್ಪೂನು ನೀವು ಶೇಂಗಾ ಪುಡಿ ಹಾಕ್ಕೋಬೋದು. ನಾನು ಪಲ್ಯಕ್ಕೆ ತಕ್ಕಂಗೆ ನಾನು 2 ಟೇಬಲ್ ಸ್ಪೂನ್ ಹಾಕ್ಕೊಂಡೀನಿ. ಇದು ನೋಡಿರಿ ಹುಚ್ಚೆಳ್ಳು ಪುಡಿ. ಇದು ಕೂಡ ನಾನು ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದನ್ನು ನಾವು ಮೊದಲೇ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ರೀ. ಯಾಕಂದ್ರೆ ಪಲ್ಯಕ್ಕೆ ಡೈಲಿ ಬೇಕಾಗ್ತದಲ್ಲ, ಹಾಗಾಗಿ ಮೊದಲೇ ಹುರ್ಕೊಂಡು ಇಟ್ಕೊಂಡಿರ್ತೀನಿ. ಇವಾಗ ನೋಡಿ ಅದಕ್ಕೆ 2 ಟೇಬಲ್ ಸ್ಪೂನು, ಇದು 2 ಟೇಬಲ್ ಸ್ಪೂನ್. ಅಂದರೆ ಒಂದೇ ಹಾಕೋದ್ಕಿಂತ ಈ ರೀತಿ 2 ಕುಟ್ಟಿರುವಂಥ ಹಿಂಡಿ ಹಾಕ್ಕೊಂಡೆ ಅಂದ್ರೆ ಸ್ವಲ್ಪ ರುಚಿ ಚೆಂದ ಆಗ್ತದೆ ರೀ ಪಲ್ಯ ಅದಂತ ನಾವು ಆ ರೀತಿ 2 ಕುಟ್ಟಿಟ್ಕೊಂಡಿವಿ. ನಮ್ಮ ಉಳ್ಳಾಗಡ್ಡಿ ನೋಡಿರಿ ಸ್ವಲ್ಪ ಫ್ರೈ ಆಗಿದೆ. ಫ್ರೈ ಆದ ತಕ್ಷಣ ಸರಿ ಇದಕ್ಕೆ ಏನೇನು ಬೇಕಂತ ನಾನು ಹೇಳ್ತೀನಿ. ಈ 2 ಪ್ಲೇಟ್ ಒಳಗೆ ಹಾಕ್ಕೊಂಡಿನಿ. ಸ್ವಲ್ಪ ತಣ್ಣಗಾಗ್ಬೇಕು ರೀ. ಬಿಸಿ ಬಿಸಿ ಇದ್ದಾಗ ಮಿಕ್ಸಿ ಜಾರ್ ಒಳಗೆ ಹಾಕಿ ಪೇಸ್ಟ್ ಮಾಡಿದಾಗ ಸುಮ್ಮನೆ ಮಿಕ್ಸಿ ಒಂದು ಸಲ ಕೆಟ್ಟೋಗ್ಬಿಡುತ್ತೆ. ಸೊ ಗ್ಯಾಸ್ ಕಟ್ಟೆನ ಸ್ವಲ್ಪ ತೊಳ್ಕೊತಾ ಇದ್ದೀನಿ ನೋಡಿರಿ. ರೊಟ್ಟಿ ಹಾಕಬೇಕಲ್ಲ ಬಿಸಿ ಬಿಸಿದು, ಸೊ ಹಾಗಾಗಿ ಅದನ್ನು ಸ್ವಲ್ಪ ತೊಳ್ಕೊತಾ ಇದ್ದೀನಿ. ಇವಾಗ ತಣ್ಣಗಾಗ್ಯದ ನೋಡಿರಿ ಶೇಂಗಾ ಮತ್ತು ಉಳ್ಳಾಗಡ್ಡಿ ಭೀ ತಣ್ಣಗಾಗ್ಯದ ನೋಡಿರಿ. ಇವಾಗ ಜಾರ್ ಒಳಗೆ ಹಾಕೋತಾ ಇದ್ದೀನಿ ಉಳ್ಳಾಗಡ್ಡಿ ಮತ್ತು ಶೇಂಗಾ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ರೀ. ಉಪ್ಪನ್ನ ಕಡಿಮೆ ಹಾಕೋರಿ ಆದಷ್ಟು, ಯಾಕಂದ್ರೆ ಉಳ್ಳಾಗಡ್ಡಿಯಿಂದ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ರೆ ಟೇಸ್ಟ್ ಹತ್ತಂಗಿಲ್ಲ. ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಯಾವುದೇ ನೀವು ಒಂದು ಕಡೆ ಚಟ್ನಿ ಮಾಡಿರಿ ಜೀರಿಗೆ ಸ್ವಲ್ಪ ಹಾಕೋರಿ. ಜೀರಿಗೆ ಹಾಕೋದ್ರಿಂದ ಚಟ್ನಿ ರುಚಿ ಆಗ್ತದೆ ರೀ. ಸ್ವಲ್ಪ ಖಾರದ ಪುಡಿ ರೀ. ಟೊಮೊಟೊ ಚಟ್ನಿ ಇರಲಿ, ಉಳ್ಳಾಗಡ್ಡಿ ಚಟ್ನಿ ಇರಲಿ, ಮೆಣಸಿನ್ಕಾಯಿ ಚಟ್ನಿ ಇರಲಿ, ಜೀರಿಗೆ ಹಾಕ್ಕೋರಿ, ಬೆಳ್ಳುಳ್ಳಿ ಹಾಕ್ಕೋರಿ. ನಾನು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿನಿ ನೋಡಿರಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟೆ ನಾನು. ಉಳ್ಳಾಗಡ್ಡಿ ಚಟ್ನಿ ರೆಡಿ ಆಯ್ತು ರೀ ಈಗ ನಮ್ಮದು. ಸರಿ ಇದ್ದಾಗ ಒಂದು ಬಟ್ಲೊಳಗೆ ತೆಕ್ಕೋಬೇಕು ರೀ. ಈಗ ಟೈಮ್ ಕೂಡ 8 ಆಗ್ಯದ ರೀ. ಪಟ್ ಇದನ್ನು ತೆಕ್ಕೊಂಡು ರೊಟ್ಟಿ ಮಾಡ್ಬೇಕು ರೀ. ಇಲ್ಲಾಂದರೆ ಊಟ ಲೇಟ್ ಆಗಿಬಿಡ್ತದೆ. ಸುಮ್ಮನೆ ಚೀರಾಡ್ತಾರೆ ಮನ್ಯಾಗ, ಜಲ್ದಿ ಊಟಕ್ಕೆ ತೊಗೊಂಡು ಬಾ ಅಂತ. ಸೊ ನೋಡಿರಿ ಇವಾಗ ನಾನು ಇದನ್ನು ಒಂದು ಬಟ್ಟೊಳಗೆ ತೆಕ್ಕೋತಾ ಇದ್ದೀನಿ. ನಮ್ಮದು ಪುಟಾಣಿ ಹಿಂಡಿ ಕೂಡ ರೆಡಿ ಆಗ್ಯದ ರೀ. ಇವಾಗ ಸೌತೆಕಾಯಿ ಪಲ್ಯನೂ ರೆಡಿ ಆಗ್ಯದ ರೀ. ನಿಮ್ಗೆ ತೋರಿಸ್ತೀನಿ ಬರ್ರಿ ನೋಡಿ. ಸೌತೆಕಾಯಿ ಪಲ್ಯನೂ ರೆಡಿ ಆಗ್ಯದ ರೀ. ಎಣ್ಣೆ ಏನು ಜಾಸ್ತಿ ಇಲ್ಲ, ಕಡಿಮೆ ಎಣ್ಣೆ ಆಗಿದ್ರು ಕೂಡ ಹೇಗೆ ಎಣ್ಣೆ ಆಗಿದೆ ಜಾಸ್ತಿ ಅನ್ನೋ ಥರ ಕಾಣ್ತಾ ಇದೆ ನೋಡಿರಿ. ಸರಿ ಇವಾಗ ಪಲ್ಯನೂ ರೆಡಿ ಆಯ್ತು ರೀ. ಪಟ್ ಅಂತ ರೊಟ್ಟಿ ಹಾಕ್ಕೋಬೇಕು ರೀ. ಸೊ ನಾನು ಜೋಳದ ಹಿಟ್ಟು ಜರಡಿ ಹಿಡಿತಾ ಇದ್ದೀನಿ ನೋಡಿರಿ. ಆಲ್ಮೋಸ್ಟ್ ಗುಲ್ಬರ್ಗ ಕಡೆ ಯಾರ್ಯಾರು ಅದಾರ ಎಲ್ಲರಿಗೂ ಜೋಳದ ರೊಟ್ಟಿ ಊಟ ಬೇಕು ರೀ. ಮುಂಜಾನೆನೂ ಬೇಕು, ಸಂಜೆಗೂ ಬೇಕು ರೀ. ರೊಟ್ಟಿ ಇರಲಿಲ್ಲ ಅಂದ್ರೆ ಅವ್ರ ಊಟನೇ ಪೂರ್ಣ ಆಗಂಗಿಲ್ಲ ರೀ. ಡೈಲಿ ಒಂದು ರೊಟ್ಟಿ ತಿಂತಾರೆ ರೀ. ಚಪಾತಿ ಏನೋ ಅಪ್ರೂಪ ನಮ್ಮ ಕಡೆ. ಇವಾಗತ್ತು ಮದುವೆ ಸೀಸನ್ ಬಂದ್ರೆ ಅಷ್ಟೇ. ಇವಾಗ ಮದುವೆ ಒಳಗೆ ಎಲ್ಲನೂ ಪುಂಡಿ ಪಲ್ಯ, ಬದ್ನೆಕಾಯಿ ಪಲ್ಯ, ರೊಟ್ಟಿ ಎಲ್ಲ ಕಡೆ ಮಾಡ್ತಾಯಿದ್ದಾರೆ. ಅಷ್ಟು ಫೇಮಸ್ ಆಗ್ಯದ ರೀ ನಮ್ಮ ಕಡೆಗಂತೂ ರೊಟ್ಟಿ. ಮದುವೆಯಾಗೂ ರೊಟ್ಟಿ ಇರ್ತಾವೆ ರೀ, ಮನ್ಯಾಗೂ ರೊಟ್ಟಿ ಇರ್ತಾವೆ ರೀ, ಫಂಕ್ಷನ್ಗೆ ಹೋದ್ರೂ ರೊಟ್ಟಿ ಇರ್ತಾವೆ ರೀ. ಚಪಾತಿ ಅಂತೂ ಪೂರ್ತಿನೇ ಬಂದ್ ಆಗಿಬಿಟ್ಟೇವೆ ರೀ.
ಸೊ ನಾ ನೀರು ಬಿಸಿ ಮಾಡಿಲ್ಲ ರೀ, ಯಾಕಂದ್ರೆ ನಮ್ಮದು ಜೋಳ ಸ್ವಲ್ಪ ಜಿಗಿ ಭಾಳ ಅದ ರೀ. ಹಾಗಾಗಿ ನಾನು ನೀರು ಬಿಸಿ ಮಾಡಿ ಹಾಕ್ಕೊಂಡಿಲ್ಲ. ನಾ ತಣ್ಣೀರೊಳಗೇ ಹಿಟ್ಟು ಕಲಸ್ಲಕತ್ತೀನಿ ರೀ. ಎಲ್ಲರೂ ಅನ್ಕರಿ ಸ್ವಲ್ಪ ನೀರು ಬಿಸಿ ಮಾಡ್ಕೇಸಿ ಜೋಳದ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ತಾರೆ ರೀ, ಯಾಕಂದ್ರೆ ರೊಟ್ಟಿ ಚಂದ ಬರ್ತದಂತ. ನಾನು ತಣ್ಣೀರೊಳಗೆ ಕಲಸೀನಿ. ಸೊ ಅದಕ್ಕೆ ನಮ್ದು ಸ್ವಲ್ಪ ಹಿಟ್ಟು ಜಿಗಿ ಅದ ರೀ, ಭಾಳ ಜಿಗಿ ಆಯ್ತಂದ್ರೆ ಮತ್ತು ರೊಟ್ಟಿ ಬಡಿಯೋಕೆ ಆಗಂಗಿಲ್ಲ ಅಂದ್ಕೊಂಡು ನಾ ತಣ್ಣೀರಿಂದ ಕಲಸೀನಿ. ನಾ ಈ ರೀತಿ ಯಾಕೆ ಉಂಡೆ ಮಾಡಿ ಇಡ್ತಾಯಿದ್ದೀನಿ ಅಂದರೆ, ರೊಟ್ಟಿ ಹಿಟ್ಟು ಅನ್ಕರಿ ಎಲ್ಲ ಒಂದೇ ಸಮ ಇರಬೇಕು. ಯಾಕಂದ್ರೆ ನಮ್ಮ ಮನ್ಯಾಗ ಹೆಂಗಾರ ಅಂದ್ರೆ ದಮ್ ರೊಟ್ಟಿ ಆಯ್ತಂದ್ರೆ ಉಣಂಗಿಲ್ಲ ರೀ, ಅದು ಅಲ್ಲೇ ಇರ್ತದೆ ರೀ ಬುಟ್ಟಿ ಒಳಗೆ. ಉಂಡ್ರೆ ನಾವು ಉಣ್ಬೇಕು ರೀ, ಇಲ್ಲಾಂದ್ರೆ ಯಾವ್ದಾರ ಹಾಕ್ಳು ಬಂದ್ರೆ ಹಾಕ್ಬೇಕು ರೀ. ಅವ್ರು ಮಾತ್ರ ದಮ್ಮನ ರೊಟ್ಟಿ ಉಣಂಗಿಲ್ಲ ರೀ, ತೆಳ್ಳಗೆ ರೊಟ್ಟಿನೇ ಬೇಕು ರೀ ಅವರಿಗೆ. ಹಾಗಾಗಿ ನನಗೇನಾಗ್ಬಿಡ್ತದೆ ರೀ, ರೊಟ್ಟಿ ಅನ್ಕರಿ ಹಿಟ್ಟು ತೊಗೊಟೇವಿ ಒಂದೊಂದು ಸಲ ಜಾಸ್ತಿ ತೊಗೋತೀನಿ ರೀ, ಒಂದು ಸಲ ಕಡಿಮೆ ತೊಗೋತೀನಿ ರೀ. ಹಂಗಾಗಿ ರೊಟ್ಟಿ ದಪ್ಪ ಸಣ್ಣ ಆಗ್ತದೆ, ಹಂಗೆ ಆಗ್ಬಾರ್ದು ಅಂದ್ಕೊಂಡು ನಾನು ಈ ರೀತಿ ಅನ್ಕರಿ ಹಿಟ್ಟಿಂದೆಲ್ಲ ಉಂಡೆ ಮಾಡ್ಕೊತೀನಿ ರೀ. ಉಂಡೆ ಒಂದೇ ಸಮ ಮಾಡಿಕೊಂಡು ಎಲ್ಲ ಅಷ್ಟು ಒಂದೇ ಸಮ ಬಡಿತೀನಿ. ಹಾಗಾಗಿ ಅಷ್ಟು ಒಂದೇ ಸಮ ತೆಳ್ಳಗೆ ಬರ್ತಾವೆ ರೊಟ್ಟಿ ಅಂದ್ಕೊಂಡು ನಾನು ಈ ರೀತಿ ಮಾಡ್ತೀನಿ ಅಷ್ಟೇ ರೀ, ಮತ್ತಿನ್ನೇನಿಲ್ಲ. ಸೊ ನೋಡಿಲ್ಲ, ನಾನು ಒಂದು ಸ್ವಲ್ಪ ಉದುರು ಹಿಟ್ಟು ಹಾಕ್ಕೊಂಡು ರೊಟ್ಟಿ ಬಡಿಯಾಕತ್ತೀನಿ ರೀ. ನನಗೂ ಸ್ಟಾರ್ಟಿಂಗ್ ರೊಟ್ಟಿ ಬರ್ತಿದ್ದಿಲ್ಲ ರೀ, ಹೀಗೆ ನೋಡಿ ಮಾಡಿನೇ ಕಲ್ತೀನಿ ರೀ. ಇವಾಗ ಸ್ವಲ್ಪ ರೊಟ್ಟಿ ಬರ್ಲಕತ್ತವ ರೀ. ಮೊದಲೆಲ್ಲ ಚಪಾತಿನೇ ಜಾಸ್ತಿ ತಿಂತಾಯಿದ್ದೀವಿ ನಾವು. ಆದರೆ ನೋಡಿದೆವಲ್ಲ ಮಧ್ಯಾಹ್ನ ನಾವು ಚಪಾತಿ ತಿನ್ನಂಗಿಲ್ಲ ರೀ, ಇಲ್ಲಿ ಗಂಡನ ಮನ್ಯಾಗ ರೊಟ್ಟಿನೇ ಬೇಕಂತಾರೆ. ಹಾಗಾಗಿ ಸ್ವಲ್ಪ ಇವಾಗ ರೊಟ್ಟಿನೇ ಜಾಸ್ತಿ ಮಾಡಿ ನನಗೆ ರೊಟ್ಟಿ ಮಾಡೋದು ಅಭ್ಯಾಸ ಆಗಿಬಿಟ್ಟದ ರೀ. ಹಾಗಾಗಿ ರೊಟ್ಟಿ ಮಾಡೋದು ಕಲ್ತೀನಿ ರೀ ನಾನು. ಸರಿ ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿರಿ, ಸ್ವಲ್ಪ ದಪ್ಪೆ ಆಯಿತು ರೊಟ್ಟಿ. ನಡೀತದೆ ರೀ. ಈಗ ಅನ್ಕ ರಾತ್ರಿ ಪೂರ್ತಕ್ಕೆ ಮಾಡ್ತಾಯಿದ್ನಲ್ಲ ರೀ, ಹಾಗಾಗಿ ನಡೀತದೆ ಅಂದ್ಕೊಂಡು ಸರಿ ಹಾಕ್ಕೊತಾ ಇದ್ದೀನಿ ರೊಟ್ಟಿ. ಕೆಲವೊಬ್ರು ಒಂದೇ ಕೈಲಿ ರೊಟ್ಟಿ ಹಾಕ್ತಾರೆ, ನನಗಂತೂ ಒಂದು ಕೈಲಿ ಹಾಕಕ್ಕೆ ಬರಂಗಿಲ್ಲ ರೀ, 2 ಕೈಲೇ ಬರ್ತದೆ ನೋಡಿರಿ ರೊಟ್ಟಿ ಹಾಕ್ಲಕ್ಕೆ. ಒಂದು ಕೈಲಿ ಹಾಕಿದ್ರೆ ಚಂದ ರೀ, ಪೂರ್ತಿ ರೊಟ್ಟಿ ಬರ್ತದೆ ಹಾಕಿದ್ದು ಮಾಡ್ಲಕ್ಕೆ. ನನಗೆ ಒಂದು ಕೈಲಿ ಹಾಕ್ಲಕ್ಕೆ ಹೋದೆ ಅಂದ್ರೆ ರೊಟ್ಟಿ 2 ಹೋಳು ಆಗಿಬಿಡ್ತದೆ ರೀ, ಆ ಕಡೊಂದು ಈ ಕಡೊಂದು ಆಗ್ತದೆ. ಹಾಗಾಗಿ ನಾನು 2 ಕೈಲೇ ರೊಟ್ಟಿ ಹಾಕ್ತೀನಿ. ಇವಾಗ ಒಂದು ರೊಟ್ಟಿ ಮಾಡೀನಿ ರೀ, ಇನ್ನೊಂದು ರೊಟ್ಟಿ ಮಾಡ್ಕೊತೀನಿ. ನಮ್ಮ ಮನೆಯವ್ರು ಬಂದಾರ, ಊಟಕ್ಕೆ ಕೇಳ್ತಾ ಇದ್ದಾರೆ ರೀ. ಹಾಗಾಗಿ ಒಂದು ರೊಟ್ಟಿ ಬಡ್ಕೊಂಡೆ, ಇನ್ನೊಂದು ರೊಟ್ಟಿ ಪಟ್ ಅಂತ ಕೇಸಿ ಬಡ್ಕೊಂಡು ಕೇಸಿ ಅವ್ರಿಗೆ ಊಟಕ್ಕೆ ಕೊಡ್ಬೇಕು ರೀ. ಅವ್ರು ಉಣೋದೇ 2 ಟೈಮ್ ಉಣ್ತಾರೆ, ಮಾರ್ನಿಂಗ್ ಮತ್ತು ನೈಟು. ಅವ್ರಿಗೋಸ್ಕರ ಜಲ್ದಿ ಮಾಡ್ಬೇಕು ನಾ, ಅದಕ್ಕೆ ಅಡಿಗೆ ಸರಿ ಅಂದ್ಕೊಂಡು ಮಾಡೀನಿ. ಅಯ್ಯೋ ಹೆಂಚು ಬೇರೆ ಕಾದಿಲ್ಲ ನೋಡಿರಿ, ಹೆಂಚು ಕಾದಿಲ್ಲ ಅಂದ್ರೆ ರೊಟ್ಟಿ ಸರಿಯಾಗಿ ಬೇಯಂಗಿಲ್ಲ ರೀ. ಹೆಂಚು ಸರಿಯಾಗಿ ಕಾಸ್ಕೋಬೇಕು ರೀ, ಕಾಸ್ಕೊಂಡ್ಮೇಲೆ ರೊಟ್ಟಿನ ಹೆಂಚು ಮೇಲೆ ಹಾಕ್ಕೋರಿ, ಇಲ್ಲಾಂದ್ರೆ ಎಲ್ಲ ತಳ ಹಿಡ್ಕೊಂಡ್ಬಿಡ್ತದೆ ರೀ ಹೆಂಚಿಗೆ ಅದು ರೊಟ್ಟಿ. ಸರಿ ಒಂದು ರೊಟ್ಟಿ ಆಯಿತು, ಇನ್ನೊಂದು ರೊಟ್ಟಿ ಪಟ್ ಅಂತ ಹಾಕೋತಾ ಇದ್ದೀನಿ. ಇದು ಭೀ ರೊಟ್ಟಿ ಸ್ವಲ್ಪ ಹರಿತು. ಒಂದೊಂದು ಸಲ ಹರಿತದ್ರಿ ರೊಟ್ಟಿ, ಏನೋ ಗೊತ್ತಿಲ್ಲ, ಎಲ್ಲ ಚಂದೇ ನಾದಿರ್ತೀವಿ, ಎಲ್ಲ ಮಾಡಿರ್ತೀವಿ, ಒಂದು ಸಲ ಹರಿತು. ಸರಿ ನಮ್ಮ ಮನೆಯವ್ರು ಊಟ ಕೇಳ್ತಾ ಇದ್ದಾರೆ, ತಟ್ಟೆ ಹಚ್ಚಬೇಕು, ಅವ್ರು ನಿಂದಿರ್ತಾ ಇಲ್ಲ. ಸರಿ ಒಂದು ರೊಟ್ಟಿ ಆಗಿದೆ, ಅದನ್ನು ಕೊಡ್ತೀನಿ, ಅದೊಂದಿಗೆ ಇನ್ನೊಂದು ರೊಟ್ಟಿ ಆಗ್ತದೆ ರೀ. ಸರಿ ಅಂತ ಇವಾಗ ನಾನು ಮಾಡಿದ್ದೆಲ್ಲ ರೀ ಪಲ್ಯ, ಸೌಂತಿಕಾಯಿ ಪಲ್ಯ. ಸೊ ಸೌಂತಿಕಾಯಿ ಪಲ್ಯನ ಹಾಕ್ಕೊತಾ ಇದ್ದೀನಿ ಒಂಚೂರು. ಅಯ್ಯೋ ಸೌಂತಿಕಾಯಿ ಪಲ್ಯನ ಒಂದು ಬಟ್ಲೊಳಗೆ ಹಾಕ್ಕೋಬೇಕು ರೀ, ಅದು ಎಲ್ಲ ಕಡೆಗೆ ಆಗಿಬಿಡ್ತದೆ ನೆನಪು ಹೋಗಿಸಿ, ಅದ್ರೊಳಗೆ ಹಾಕ್ಕೊಂಬಿಟ್ಟೆ. ಸ್ವಲ್ಪ ಉಳ್ಳಾಗಡ್ಡಿ ಚಟ್ನಿ ಹಚ್ಚಲಕತ್ತೀನಿ ನೋಡಿರಿ. ಆಯಿತು. ಮತ್ತು ಹಾಗೆ ನಾನು ಮಾಡಿದ್ದೆ ಅಲ್ಲ ಪುಟಾಣಿ ಹಿಂಡಿ, ಅದು ಕೂಡ ಸ್ವಲ್ಪ ಹಚ್ಕೊತೀನಿ. ಅದ್ರೊಳಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕು ರೀ. ಬಿಸಿ ರೊಟ್ಟಿ ಒಳಗೆ ಚಂದ ಟೇಸ್ಟ್ ಭಾಳ ಬರ್ತದೆ ರೀ. ಸಣ್ಣ ಮಕ್ಕಳಿಗಂತೂ ಭಾಳ ಇಷ್ಟಪಟ್ಟು ತಿಂತಾರೆ, ಅದು ಒಂದು ಸಲ ಟ್ರೈ ಮಾಡಿರಿ ಖಂಡಿತ. ಚಪಾತಿ ಒಳಗೆ ಚಂದ ಆಗ್ತದೆ ರೊಟ್ಟಿಗಿಂತ. ಸರಿ ಅಂದ್ಕೊಂಡು ಅದೊಂದು ಚೂರು ಹಾಕ್ಕೊಂಡೀನಿ ರೀ. ಹಾಕ್ಕೊಂಡು ಕೇಸಿ ಅವ್ರಿಗೆ ಮೆಂತ್ಯ ಪಲ್ಯ ರೀ. ಅವ್ರಿಗೆ ಯಾವಾಗಲೂ ನಮ್ಮ ಮನೆಯವ್ರಿಗೆ ಏನು ಭೀ ಊಟ ಇರ್ಲಕ್ಕೆ ರೀ, ಅವ್ರಿಗೆ ಒಂದು ಸ್ವಲ್ಪ ಹಸಿ ಮೆಂತ್ಯ ಪಲ್ಯ ಬೇಕೇ ಬೇಕು ಡೈಲಿ 1 ಟೈಮು. ನಾ ಅದು ಪುಟಾಣಿ ಪುಡಿ ಇದೆಯಲ್ಲ ಅದ್ರೊಳಗೆ ಅನ್ಕರಿ ತುಪ್ಪ ಹಾಕ್ತಾಯಿದ್ದೀನಿ ರೀ 1 ಸ್ಪೂನು. ಸ್ವಲ್ಪ ಟೇಸ್ಟ್ ಬರ್ತದೆ ರೀ ಬಿಸಿ ಬಿಸಿ ಚಪಾತಿ ಒಳಗೆ ರೊಟ್ಟಿ ಒಳಗೆ ತಿನ್ನಕ್ಕೆ. ನೋಡಿ ಸೌಂತಿಗೆ ಪಲ್ಯ ನಾ ಬೌಲೊಳಗೆ ಹಾಕಬೇಕಾಗಿತ್ತು, ಹಾಗೆ ಹಾಕಿದೆ, ಎಲ್ಲ ಕಡೆ ಅದು ಸ್ಪ್ರೆಡ್ ಆಗಿಬಿಡ್ತು ರೀ ಅದು ಸಾರು. ಸರಿ ಇರಲಿ, ಇವಾಗ ಏನು ಮಾಡೋದು, ತಡ ಆಗಿಬಿಟ್ಟದ, ಸುಮ್ಮನೆ ಚೀರ್ತಾ ಇದ್ದಾರೆ ಅಂತ ಕೇಸಿ ಹಾಗೆ ಒಯ್ದು ಅವ್ರಿಗೆ ಕೊಟ್ಟೆ ರೀ. ಅವರು ಅದೇ ಅಂದರು, ಬೈದರು, ಬಟ್ಲೊಳಗೆ ಹಾಕ್ಬೇಕಿಲ್ಲ, ಹಿಂಗ್ಯಾಕೆ ಮಾಡಿ ಎಲ್ಲ ಅಂತ ಇದ್ದಾರೆ. ಏನು ಮಾಡಬೇಕು. ಸರಿ 2 ರೊಟ್ಟಿ ಆಗಿತ್ತು, ಆ 2 ರೊಟ್ಟಿ ಒಯ್ದು ಕೊಟ್ಟುಬಿಟ್ಟೆ. ಸೊ ಫ್ರೆಂಡ್ಸ್, ಯಾರ್ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅವ್ರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಾದರೂ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.